ಹಾಯ್ ಫ್ರೆಂಡ್ಸ್, ತೇಜು ಇನ್ಫೋಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಬೇಗ ಗರ್ಭ ಧರಿಸಲು ಏನು ಮಾಡಬೇಕು ಅಂದರೆ ನಾನು ಏನು ಮಾಡಿದೆ ಅನ್ನೋದನ್ನ ಶೇರ್ ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮದು 3 ವರ್ಷ ಆಗಿತ್ತು. ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಆ ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಗೆ ಸ್ಟ್ರೆಸ್ ಇರೋದ್ರಿಂದನೋ ಇಲ್ಲ ನನಗೆ ಇರ್ರೆಗ್ಯುಲರ್ ಇರೋದ್ರಿಂದನೋ ಇನ್ನೂ ಆಗ್ತಾ ಇರಲಿಲ್ಲ. ನಮಗೆ ಮಗು ಬೇಕು ಅಂತ ಆಸೆ ಇತ್ತು. ರೆಗ್ಯುಲರ್ ಮಾಡ್ಕೊಳ್ಳೋಣ ಫಸ್ಟು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋದ್ವಿ. ಆ ರೆಗ್ಯುಲರ್ ಮಾಡ್ಕೊಳ್ಬೇಕು ಅಂತ ಹೋಗಿ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ನಿನಗೆ ಎಷ್ಟು ತಿಂಗಳಿಗೊಂದ್ಸಲ ಪೀರಿಯಡ್ಸ್ ಬರ್ತಾಯಿದೆ, ಇಲ್ಲ ಎಷ್ಟು ದಿನಕ್ಕೊಂದ್ಸಲ ಬರ್ತಾಯಿದೆ ಅಂತ ಕೇಳಿದ್ರು ಫಸ್ಟು. ಈಗ ನಾನು ಹೇಳಿದ್ದು ಏನು ಅಂತ ಹೇಳಿದ್ರೆ, ನನಗೆ ಫಸ್ಟು ರೆಗ್ಯುಲರ್ ಸೈಕಲ್ ಇರಲಿಲ್ಲ. ಅಂದರೆ 28 ಡೇಸ್ ಇಲ್ಲ 30 ಡೇಸ್ಗೆ ಆಗ್ತಾ ಇರಲಿಲ್ಲ. ನನಗೆ ಆಗ್ತಿದ್ದು 1 ಮಂತು, 2 ಮಂತು, 3 ಮಂತು ಹೀಗೆಲ್ಲ ಆಗ್ತಾಯಿದ್ದೆ. ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ತಾಯಿತ್ತು. ಆಮೇಲೆ ಸ್ವಲ್ಪ ಗರ್ಭಕೋಶದಲ್ಲಿ ನೀರುಗುಳ್ಳೆ ಥರ ಇದೆ ಅಂತ ಹೇಳಿದರು. ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಅವ್ರು ಹೇಳಿದ್ರು, ಓಕೆ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಅಂಥೇಳಿ 1 ಮಂತ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಾದಮೇಲೆ 1 ಮಂತ್ ಫುಲ್ಲು ತೊಗೊಂಡೆ. ಆಮೇಲೆ 28 ಡೇಸ್ಗೆ ಪೀರಿಯಡ್ಸ್ ಆಯಿತು. ಅದಾದಮೇಲೆ ಮತ್ತೆ 1 ಮಂತ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ. ಮತ್ತೆ ತಿರ್ಗಾ 28 ಡೇಸ್ಗೆ ಪೀರಿಯಡ್ಸ್ ಆಯಿತು. ಅದಾದಮೇಲೆ ಅವರು ಓವ್ಯುಲೇಷನ್ ಡೇಟ್ನ ಕ್ಯಾಲ್ಕುಲೇಟ್ ಮಾಡಿ ನನಗೆ ಯಾವಾಗ ಸೇರಬೇಕು, ಯಾವಾಗ ಸೇರಬಾರ್ದು ಅನ್ನೋದನ್ನ ಹೇಳಿದರು. ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಫಸ್ಟು 5 ಡೇಸ್ ಬ್ಲೀಡಿಂಗ್ ಆಗುವಾಗ, ಹೀಗೆ ಎಲ್ಲರಿಗೂ ಆಲ್ಮೋಸ್ಟ್ 5 ಡೇಸ್ಗೆ ಕಂಪ್ಲೀಟ್ ಅಂದರೆ ನಿಂತೋಗ್ಬಿಡುತ್ತೆ ಅಲ್ವಾ. ಆ 5 ಡೇಸ್ಗೆ ಬೇರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಅದಾದಮೇಲೆ ಇನ್ನು 5 ಡೇಸಲ್ಲಿ ನಿಮ್ಗೆ ಇಷ್ಟ ಇದ್ದರೆ ಸೇರ್ಬೋದು, ಇಷ್ಟ ಇಲ್ಲ ಅಂತಂದರೆ ಓಕೆ. ಬಟ್ ಆ 5 ಡೇಸ್ ಅಂದರೆ 10 ಡೇಸ್ ಅಂದರೆ ಬ್ಲೀಡಿಂಗ್ ಆಗುತ್ತಲ್ಲ, ಆ 5 ಡೇಸು ಮತ್ತು ಅದರ ನೆಕ್ಸ್ಟ್ 5 ಡೇಸು ಅದು ಎರಡನ್ನೂ ಟೋಟಲ್ ಮಾಡಿದ್ರೆ 10 ಡೇಸ್. ಆ 10 ಡೇಸ್ ಬಿಟ್ಟು ಇನ್ನು ನೆಕ್ಸ್ಟ್ 5 ಡೇಸ್ ಇದೆಯಲ್ಲ, ಅದರಲ್ಲಿ ಕಂಟಿನ್ಯೂಸ್ ಆಗಿ ನಿಮಗೆ ಸೇರಬೇಕು ಗಂಡ ಹೆಂಡ್ತಿರು ಅಂತ ಹೇಳಿದರು. ಗಂಡ ಹೆಂಡ್ತಿರಿಬ್ರು ಸೇರಬೇಕು ಅಂತ ಹೇಳಿದರು. ಅದಾದಮೇಲೆ ಇನ್ನು ನೆಕ್ಸ್ಟು ಪೀರಿಯಡ್ಸ್ ಬರೋ ಟೈಮು ಅಂತ ಹೇಳಿದ್ರೆ, ಇನ್ನು ನೆಕ್ಸ್ಟು 28 ಡೇಸಿಗೆ ಬರ್ತಿತ್ತಲ್ವಾ, ಆ 5 ಡೇಸು ಮತ್ತೆ ಗ್ಯಾಪ್ ಬಿಡಬೇಕು ನಾವು. ಇನ್ನು ಅವ್ರು ಹೇಳಿರೋ 5 ಡೇಸಲ್ಲಿ ನಾವು ಪ್ರತಿ ಆಲ್ಟರ್ನೇಟಿವ್ ಡೇಸು ಸೇರಬೇಕು. ಇಲ್ಲ ಅಂತಂದರೆ ಡೈಲಿ ಸೇರಿದ್ರು ಓಕೆ ಅಂತ ಹೇಳಿದರು. ಆ ಥರ ನಾವು ಡಾಕ್ಟ್ರು ಏನು ಹೇಳಿದ್ರೋ ಅದನ್ನು ಪಾಲಿಸಿರೋದ್ರಿಂದ ನಮಗೆ ಅದ್ರ ನೆಕ್ಸ್ಟ್ ಮಂತೇನೆ ನಿಂತ್ಕೋತು. ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಆದ್ರಿಂದ ನಾವು ಫುಲ್ ಹ್ಯಾಪಿ ಆಗಿದ್ದೀನಿ. ಅದಕ್ಕೇನೆ ಯಾರು ತುಂಬ ಸ್ಟ್ರೆಸ್ ತಗೊಳಕ್ಕೆ ಹೋಗ್ಬೇಡಿ. ಯಾವಾಗ ಏನು ಟ್ರೀಟ್ಮೆಂಟ್ ತಗೋಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಡಾಕ್ಟ್ರು. ಇವಾಗೆಲ್ಲ ತುಂಬ ಮುಂದುವರೆದಿದೆ ಡಾಕ್ಟ್ರದ್ದೆಲ್ಲ. ಆಮೇಲೆ ಫೆಸಿಲಿಟೀಸ್ ಎಲ್ಲ ತುಂಬ, ಟ್ರೀಟ್ಮೆಂಟ್ಸ್ ಎಲ್ಲ ತುಂಬ ಮುಂದುವರೆದಿದೆ. ಹಿಂದೆ ಯಾವುದೇ ಕಾಲದಲ್ಲೂ ಅಲ್ಲಿ ಮಾತ್ರೆ ನುಂಗ್ತಿರ್ಲಿಲ್ಲ. ಎಲ್ಲ ನಮ್ಮಮ್ಮ ಹೇಳ್ತಿದ್ರು, ಇವಾಗ ನೀನು ಇಷ್ಟೊಂದು ಟ್ಯಾಬ್ಲೆಟ್ಸ್ ತಗೋತಾ ಇದೆಯಾ, ಇಷ್ಟೊಂದು ಸ್ಕ್ಯಾನ್ ಮಾಡಿಸ್ತಾ ಇದೆಯಾ, ಆದರೆ ನಮ್ಮ ಕಾಲದಲ್ಲಿ ಯಾವುದು ಸ್ಕ್ಯಾನ್ ಇಲ್ಲ, ಏನಿಲ್ಲ. ನಾನು ನಿನ್ನನ್ನು ಹೊಟ್ಟೆ ಒಳಗೆ ಇಟ್ಕೊಂಡು ಕಪ್ ಕಡಿಯಕ್ಕೆ ಹೋಗ್ತಾ ಇದ್ದೆ, ಹಾಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಬಟ್ ಇವಾಗ ನಾವು ಕೂತ್ಕೊಂಡ್ರೆ ಸಾಕು ಸುಸ್ತು, ಬಗ್ಕೊಂಡ್ರೆ ಸಾಕು ಸುಸ್ತು ಅಂತ ಹೇಳ್ತೀವಿ. ಬಟ್ ಏನು ಮಾಡೋಕ್ಕಾಗಲ್ಲ. ಈಗಿನ ಫುಡ್ಡು ಹಾಗೆ ಇದೆ, ಆಗಿನ ಫುಡ್ಡು ಹಾಗೆ ಇತ್ತು. ಆವಾಗ ಫುಲ್ಲು ನ್ಯಾಚುರಲ್ ಆಗಿರ್ತಿತ್ತು, ಇವಾಗೆಲ್ಲ ಕೆಮಿಕಲ್ ಮಿಕ್ಸ್ ಇದೆ. ಆಗಿನ ಫುಡ್ಡು ಇವಾಗ ಸಿಗ್ತಾ ಇಲ್ಲ, ಅಂದರೆ ನ್ಯಾಚುರಲಾಗಿ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಹಿಂಗಾಗುತ್ತೆ. ಅದಾದಮೇಲೆ ಡಾಕ್ಟ್ರ್ ಹೇಳಿರೋದನ್ನ ನಾವು ಕಂಟಿನ್ಯೂಸ್ ಆಗಿ ಪಾಲಿಸಿರೋದ್ರಿಂದ ಇವಾಗ ಸಂತೋಷವಾಗಿದ್ದೀವಿ. ಇವಾಗ ಐ ಆಮ್ ಹ್ಯಾಪಿ. ಹಾಗಾಗಿ ಇದನ್ನು ಶೇರ್ ಮಾಡ್ಕೋಬೇಕನ್ನಿಸ್ತು, ಈ ಇನ್ಫಾರ್ಮೇಷನ್ನ ಹೇಳ್ಬೇಕನ್ನಿಸ್ತು. ಅದಕ್ಕೇನೆ ಯಾವುದನ್ನು ಸ್ಟ್ರೆಸ್ ಮಾಡ್ಕೊಳ್ದೇನೆ, ಯಾರ ಮಾತಿಗೂ ತಲೆ ಕೆಡಿಸ್ಕೊಳ್ದೇನೆ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಟ್ರೀಟ್ಮೆಂಟ್ ತಗೊಳ್ಳಿ. ಅವ್ರು ಹೇಳೋ ಡೇಟ್ಗೆ ಹೋಗಿ, ಆವಾಗ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವ್ರಿಗೂ ಸಾಧ್ಯ. ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತ ಅಂದರೆ ನೀವು ಅವ್ರು ಹೇಳಿದ ಟೈಮ್ಗೆ ಹೋಗಲೇಬೇಕು. ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ.